ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಆತ್ಮೀಯರೇ, ಈ ಚಳಿಗಾಲ ಅಧಿವೇಶನ ಅದಕ್ಕೆ ಮುಖ್ಯವಾಗಿ ಡಿಸೆಂಬರ್ 31 ಗೋಕಾಕ್ ಮತ್ತು ಚಿಕ್ಕೋಡಿ ಭಾಗದ ಜನರಿಗೆ ತಳಮಳ ಜಿಲ್ಲಾ ಆಗ್ತಾವೋ ಇಲ್ವೋ, ಮಾಡ್ತಾರೋ ಇಲ್ವೋ, ಉಸ್ತುವಾರಿ ಅವ್ರನ್ನ ಸಾಧ್ಯದನ ಇಲ್ವ, ಮುಖ್ಯಮಂತ್ರಿಗಳು ಯಾಕೆ ಬಿಡ್ತಾ ಇದ್ದಾರೆ, 97ರಲ್ಲಿ ಆಗಬೇಕಾಗಿದ್ದು ಆಗಲಿಲ್ಲ ಯಾಕೆ, ಇವತ್ತು ತಡೀತಾ ಇದ್ದಾರೆ ಯಾಕೆ ಅನ್ನೋ ಹಲವು ಪ್ರಶ್ನೆಗಳು ಈ ಎರಡೂ ಭಾಗದ ಜನರದ್ದು. ಅದರಲ್ಲೂ ಇವತ್ತಂತೆ ಗೋಕಾಕದ ಜನ ನಿಧಾನಕ್ಕೆ ಸಿಡಿದು ಹೇಳ್ತಾ ಇದ್ದಾರೆ. ಅವರ ಧ್ವನಿಗೆ ಧ್ವನಿಯಾಗುವ ದಿಶೆಯಲ್ಲೇ ನಮ್ಮ ಶೂನ್ಯ ಸಂಪಾದನಾ ಮಠದ ಸ್ವಾಮೀಜಿಯವರು, ಮುರುಘರಾಜೇಂದ್ರ ಸ್ವಾಮೀಜಿಯವರು ತಮ್ಮದೇ ಚಾಲನಾ ಸಮಿತಿ ಮೂಲಕ ಇವತ್ತು ಹೋರಾಟ ಬಂದ್ ಕರೆಯನ್ನು ಕೊಟ್ಟಿದ್ದಾರೆ. ಗೋಕಾಕ್ ಬಂದ್ ಕರೆ. ಅದರಿಂದ ಅನೇಕರು ನಮ್ಮ ಅಶೋಕ್ ಪೂಜಾರಿ ಅವರಾಗಿರ್ಬೋದು, ರಾಜೇಂದ್ರ ಸನ್ನಕ್ಕಿಯವರಾಗಿರ್ಬೋದು, ಜಿಲ್ಲಾ ಚಾಲನಾ ಸಮಿತಿ ಅಧ್ಯಕ್ಷ ಬಸಗೌಡ ಪಾಟೀಲರಾಗಿರ್ಬೋದು, ಮಾಜಿ ಯುವ ನಾಯಕ ಸರ್ವೋತ್ತಮ್ ಜಾರಕಿಹೊಳಿಯವರಾಗಿರ್ಬೋದು, ಅನೇಕರು ಇದಕ್ಕೆ ಬೆನ್ನತ್ತಿದ್ದಾರೆ. ಅದ್ರ ಜೊತೆಗೆ ಕಡಾಡಿ ಡಾಕ್ಟರ್ ಮಾಂತೇಶ್ ಅವರೊಂದಿಗೆ ಪಟಗುಂದಿ ಡಾಕ್ಟರ್ ಅವರು, ಅನೇಕರು ಗಡಾದವರು ಮೂಡಲಗಿಯಲ್ಲೇ, ಅದರ ಜೊತೆಗೆ ಇವರೆಲ್ಲರ ಜೊತೆಗೆ ದಸ್ತಗೀರ್ ಪೆರುವಾಣರು ನಿರಂತರ ಬಟ್ಟೆ ಕರಿ ಬಟ್ಟೆ ಕಟ್ಕೊಂಡು ತಿರುಗ್ತಾ ಇದ್ದಾರೆ. ಜಿಲ್ಲೆ ಆಗಲೇಬೇಕಂತೇಳಿ. ಇದೇ ರೀತಿ ಚಿಕ್ಕೋಡಿ ಭಾಗದಲ್ಲೂ ಸಹ ಸಾಕಷ್ಟು ಜನ ಜಾಗೃತ ನಮ್ಮದು ಜಿಲ್ಲಾ ಆಗಬೇಕು ಅಂತ ಆಲ್ರೆಡಿ ಶಿಕ್ಷಣ ಕ್ಷೇತ್ರದ ಜಿಲ್ಲೆ ಮಾಡ್ಕೊಂಡಿದ್ದಾರೆ ಅವರು, ಚಿಕ್ಕೋಡಿಯವರು. ಅವ್ರು ನಮ್ಮ ಪೂರ್ಣ ಪ್ರಮಾಣ ಜಿಲ್ಲೆ ಆಗಲಿ ಅನ್ನೋದಕ್ಕೆ ಬೆನ್ನತ್ತಿದ್ದಾರೆ. ಅದೇ ಕಾಲ ಗೋಕಾಕದವರು, ಗೋಕಾಕದ ವಕೀಲರು, ಗೋಕಾಕ ಜನಸಾಮಾನ್ಯರು, ಜೊತೆಗೆ ಡಾಕ್ಟರ್ಸ್ ಎಲ್ಲ ವೃತ್ತಿಪರರು ಆಗಬೇಕು, ಜಿಲ್ಲಾ ಆಗಬೇಕು, ಬೆಳೀತಾ ಇದ್ದ ಜನನ ಸುತ್ತಮುತ್ತ ಹಳ್ಳಿಗಳು ಬೆಳೀತಾ ಇದ್ದಾವೆ. ಬೇರೆ ಇನ್ನೂ ತಾಲೂಕುಗಳು ಆಗ್ಬೇಕು ನಮಗೆ ಅಂತೇಳಿ ಅವರು ಬೇಡಿಕೆ ಹೇಳ್ತಾರೆ. ಬೇಡಿಕೆಲ್ಲ ಈಗ ಹೋರಾಟ ಶುರು ಆಗಿದೆ. ಯಾಕಂದರೆ ಡಿಸೆಂಬರ್ 31 ಇದು ಘೋಷಣೆ ಆಗಬೇಕು. ಇಲ್ಲ ಮತ್ತು 2-3 ವರ್ಷ, 10 ವರ್ಷ, 20 ವರ್ಷ, ಯಾರಿಗೆ ಗೊತ್ತು. ನೋಡ್ರಿ, ಸ್ವತಃ ಜಯಂತ್ ಪಟೇಲ್ ಘೋಷಣೆ ಮಾಡೋದು ಚಿಕ್ಕೋಡಿ ಮತ್ತು ಗೋಕಾಕ್ ಎರಡನ್ನು. ಕೊನೆಗಳಿಗೆ ಏನಾಯಿತು ಏನೋ ಹಿಂದೆ ಸರಿದ್ಬಿಟ್ರು. ಅದರ ನಂತರ ಅನೇಕ ರೀತಿಯ ಹೋರಾಟಗಳು ನಮ್ಮವ್ರು ಮಾಡ್ತಾನೆ ಬಂದಿದ್ದಾರೆ. ಎರಡೂ ಕಡೆ ಭಾಗದಲ್ಲಿ ನಿರಂತರ ಹೋರಾಟ. ಅಧಿವೇಶನ ಬಂದರೆ ಬೆಂಗಳೂರದು, ಬೆಳಗಾವಿದು ಶುರು ಆಗಿಬಿಟ್ಟು ಪಾಪಿಲ್ಲ. ಟೆಂಟ್ ಹೊಡಿತಾರೆ, ಕೂಡ್ತಾರೆ, ಘೋಷಣೆ ಮಾಡ್ತಾರೆ. ಆಗಲೇಬೇಕು, ಗೋಕಾಕ್ ಜಿಲ್ಲೆ ಆಗಲೇಬೇಕು, ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು. ಪಾಪ ತಮ್ಮ ಫೇಸ್ಬುಕ್ಕಲ್ಲೇ ಇನ್ನೂದ್ರಗಳಲ್ಲೇ ಹಾಕ್ತಾರೆ. ಅದರಿಂದ ಸರ್ಕಾರ ಕಿವಿ ಕೊಡ್ತಾ ಇಲ್ಲ. ಇವತ್ತು ಸ್ವತಃ ನಮ್ಮ ಉಸ್ತುವಾರಿಯವರಾಗಿದ್ದಾರೆ, ಬೆಳಗಾವಿ ಉಸ್ತುವಾರಿಯವರು ಗೋಕಾಕ್ ಮೂಲದವ್ರನ್ನೇ ಅವರು, ಸತೀಶ್ ಜಾರಕಿಹೊಳಿ ಅವರು. ಜೊತೆ ನಮ್ಮ ಬೆಳಗಾವಿಯವರಾದಂಥ ಅಲ್ಲೇ ಹಳ್ಳಿಯ ಗ್ರಾಮೀಣ ವಲಯದಲ್ಲಿ ಬರುವಂಥ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಆಗಿರ್ಬೋದು. ಇವತ್ತು ಇದನ್ನು ಮುಂದೆ ನಿಲ್ಲಿಸಿ ಮಾಡಲೇಬೇಕಾಗಿತ್ತು. ಇಷ್ಟರಲ್ಲೇ ಯಾಕೋ ಆಗ್ತಾಯಿಲ್ಲ. ಡಿಸೆಂಬರ್ 31 ಬರೋದಂದ್ರೆ ಎಲ್ಲರೂ ಗಾಬರಿಗೊಳ್ತಾ ಇದ್ದಾರೆ, ಇದು ಆಗ್ತದೋ ಇಲ್ಲವೋ ಅಂತೇಳಿ. ಇವತ್ತು ಕ್ಲಾರಿಟಿ ಕೊಡಬೇಕಾಗಿದೆ ಇವರು ಉಸ್ತುವಾರಿಗೆ ಮತ್ತು ಅದೇ ಕಾಲಕ್ಕೆ ಇನ್ನೊಬ್ಬರು ಸಚಿವರು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಸತೀಶ್ ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಜನಕ್ಕೆ ಕ್ಲಿಯರೆನ್ಸ್ ಕೊಡಬೇಕಾಗಿದೆ. ಮಾಡಲೇಬೇಕಾದಂಥದ್ದು ಸರ್ಕಾರ ಅವ್ರದ್ದದ, ಮುಖ್ಯಮಂತ್ರಿಗಳು ಅವರವರಿದ್ದಾರೆ. ಅದನ್ನು ಮಾಡುವಂಥ ಕೆಲಸ ಇವತ್ತು ಜವಾಬ್ದಾರಿ ಅವ್ರ ಮೇಲೆ ಅದ. ಯಾಕೆ ಚಿಕ್ಕೋಡಿ ಜನಕ್ಕೂ ಭಾಳಷ್ಟು ಇವತ್ತು ಅವಶ್ಯದ. ಹೌದು, ನಮ್ಮದು ಬೆಳಿಬೇಕಪ್ಪ. ಗೋಕಾಕ್ ಜನಕ್ಕೂ ಸಹಿತ ಕಳೆದ 3-4 ದಶಕಗಳಿಂದ 3 ಆಯೋಗಗಳಾಗಿರ್ಬೋದು, ಎಲ್ಲ ಆಯೋಗಗಳ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಗೋಕಾಕ್ ತಾಲೂಕಿನ ಎಲ್ಲ ಅಥವಾ ಗೋಕಾಕ್ ವಿಭಾಗದ ಎಲ್ಲ ಜನರಿಗೂ ಗೊತ್ತದ, ಸಣ್ಣ ಮಕ್ಕಳಿಗೆ ಗೊತ್ತದ. ಹೌದಪ್ಪ, 3 ಆಯೋಗಗಳಾಗೋದು ಇನ್ನೂ ಆಗಿಲ್ಲ ಅನ್ನೋದು ಅಸ್ಮಾತ್ ಎಲ್ಲ ಜನರಲ್ಲಿದೆ. ಮೂಡಲಗಿ ಜನರಲ್ಲಿದೆ, ಕೌಸಲಗಿ ಜನರಲ್ಲಿದೆ, ಸುತ್ತಮುತ್ತ ಭಾಗದ ಜನರಲ್ಲಿದೆ, ಗೋಕಾವಿ ನಾಡಿನ ಜನರೆಲ್ಲ ಇವತ್ತು ಒತ್ತಾಯ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಚಿಕ್ಕೋಡಿ ಭಾಗದ ಜನರೆಲ್ಲರೂ ಒತ್ತಾಯ ಮಾಡ್ತಾರೆ, ನಮ್ಮ ಜಿಲ್ಲೆ ಘೋಷಣೆ ಆಗಲಿ. ಈಗ ಮತ್ತೆ ಸ್ಟ್ರೈಕ್ ಸ್ಟಾರ್ಟ್ ಆಗ್ತದೆ. ಸ್ಟ್ರೈಕ್ ಈಗ ಆಲ್ರೆಡಿ ಗೋಕಾಕದವ್ರು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಇನ್ನು ಚಿಕ್ಕೋಡಿಯವರು ಮಾಡ್ತಾರೆ. ಜೊತೆಗೆ ಅಧಿವೇಶನ ಬರ್ತಾಯಿದೆ, ಬಂತು ಅದು ಅಲ್ಲೂ ಹೋರಾಟ ಮಾಡುವಂಥದ್ದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇತ್ತೀಚೆಗೆ ಈ ಒಂದು ಗೋಕಾಕ್ ತಾಲೂಕದಲ್ಲಿ ಆಗಿರ್ಬೋದು, ಚಿಕ್ಕೋಡಿ ತಾಲೂಕದಲ್ಲಿ ಆಗಿರ್ಬೋದು, ರೈತರ ಬೇಡಿಕೆಗಳ ಮೂಲಕ, ರೈತರ ಸಂಘರ್ಷಗಳ ಮೂಲಕ, ರೈತರ ಹೋರಾಟಗಳ ಮೂಲಕ ಇವತ್ತು ಚೋನಪ್ಪ ಪೂಜಾರಿ ಅವರು, ಶಶಿಕಾಂತ್ ಗುರೂಜಿ ಅಂತವ್ರು ಸಹಿತ ಇವತ್ತು ನಾವು ಇದರಲ್ಲಿ ಕೇಳಬೇಕಪ್ಪ, ನಾವು ಮಾಡಬೇಕು, ನಮ್ಮ ಎರಡೂ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಆಗಲಿ ಅನ್ನುವಂಥ ಅಭಿಪ್ರಾಯ ಹೊಂದಿದ್ರಿಂದ ಇನ್ನಷ್ಟು ಮೂಮೆಂಟ್ ದೊಡ್ಡದಾಗುವಂಥ ಎಲ್ಲ ಸಾಧ್ಯತೆಗಳು ಬೆಳೀತಾ ಇದ್ದಾವೆ. ಇದು ಜನಾಂದೋಲನ ಆಲ್ರೆಡಿ ಆದಂಗಾಗಿದೆ ಎರಡೂ ಭಾಗದಲ್ಲಿ. ಎರಡೂ ಭಾಗದ ಜನ ಇವತ್ತು
ಆಂದೋಲನ ಮಾಡಲಿಕ್ಕೆ, ಹೋರಾಟ ಮಾಡಲಿಕ್ಕೆ, ಮತ್ತೇನು ಮಾಡಿ ಎಲ್ಲ ತಯಾರಾಗಿದ್ದಾರೆ. ಅಲ್ಲದೆ ಸ್ವಲ್ಪ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಕೌಜರಿಗೆ ಒಂದು ದಿವ್ಸ ಮಾಡ್ತಾಯಿದ್ದಾರೆ, ಮೂಡಲಿಗೆ ಒಂದು ದಿವ್ಸ ಮಾಡ್ತಾಯಿದ್ದಾರೆ, ಚಿಕ್ಕೋಡಿ ಭಾಗದ ಅಲ್ಲಿ ಅವರು ಮಾಡ್ತಾಯಿದ್ದಾರೆ. ಬೇರೆ ಬೇರೆ ಕಡೆ ಆಗಬೇಕು ಜಿಲ್ಲೆ ಆಗಬೇಕು, 2 ಜಿಲ್ಲೆ ಆಗಬೇಕು. ಇವು ಆಗದೇ ಇದ್ರೆ ಇಲ್ಲ, ನಡೆಯುವುದಿಲ್ಲ, ಆಗಲೇಬೇಕು. 2ರಲ್ಲಿ ಒಂದು ಆದರೂ ಇಲ್ಲ, 2 ಕೂಡ ಆಗಬೇಕು ಅನ್ನುವಂಥ ಬೇಡಿಕೆಯನ್ನೇ ಜನ ಇಡ್ತಾ ಇದ್ದಾರೆ. ಮತ್ತು ಅದು ಅನಿವಾರ್ಯದ, ಆ ಭಾಗಕ್ಕೂ ಅನಿವಾರ್ಯದ, ಈ ಭಾಗಕ್ಕೂ ಅನಿವಾರ್ಯದ. ಎಷ್ಟು ಚಿಕ್ಕ ಜಿಲ್ಲೆಗಳಾಗ್ತಾವೆ ಅಷ್ಟು ಅನುಕೂಲ ಆಗ್ತದೆ ಜನರಿಗೆ ಅನ್ನೋದು ಎಲ್ಲ ಗೊತ್ತು. ಇದು ನಮ್ಮ ಉಸ್ತುವಾರಿಯವ್ರಿಗೂ ಗೊತ್ತು, ಮುಖ್ಯಮಂತ್ರಿಯವ್ರಿಗೂ ಗೊತ್ತು. ಆದರೆ ಏನು ಪ್ರಾಬ್ಲಮ್ ಬರ್ಲಿಕ್ಕತ್ತದ ಅವ್ರಿಗೆ ಅಂತ ಅದು ತಿಳಿತಾ ಇಲ್ಲ. ಯಾಕೆ ಆಗ್ತಾಯಿಲ್ಲ ಅನ್ನೋದನ್ನು ಜನಕ್ಕೆ ಇವತ್ತು ಹೇಳ್ಬೇಕು. ಜನ ಕೇಳ್ತಾ ಇದ್ದಾರೆ, ನಮ್ದು ಆಗಲಿ ಅಂತೇಳಿ. ಅದಕ್ಕೆ ಉತ್ತರ ಕೊಡಬೇಕಾದವ್ರು ಮೌನ ವಹಿಸೋದಲ್ಲ, ಉತ್ತರ ಕೊಡೋದೀಗ ಮಾಡಿ ತೋರಿಸು. ಡಿಸೆಂಬರ್ 31 ಘೋಷಣೆ ಆಯ್ತು ಅಂದರೆ 2 ಜಿಲ್ಲೆಗಳು ಆ ಭಾಗದ ಜನರು ನಿಜವಾಗಿಯೂ ತಮ್ಮ ಅಭಿವೃದ್ಧಿನ ತಾವು ಮಾಡ್ಕೊಳ್ಳೋಕ್ಕೆ ಅನುಕೂಲಗಳಾಗ್ತದೆ. ಯಾಕಂದ್ರೆ ನಿಮಗೆ ಗೊತ್ತದ, ಎಲ್ಲರಿಗೂ ಗೊತ್ತದ, ಫಂಡ್ ಸಾಕಷ್ಟು ಬರ್ತದೆ. ಒಂದು ಜಿಲ್ಲೆ ಆಯ್ತಪ್ಪ ಅಂತಂದ್ರೆ ಮತ್ತು ತಾಲೂಕುಗಳು ಬರ್ತಾವೆ, ಮತ್ತು ಅಭಿವೃದ್ಧಿ ಆಗ್ತಾನೆ ಇರ್ತಿರ್ತದೆ, ನಡೀತಿರ್ತದೆ. ಆ ನೆಪದಿಂದ, ಜಿಲ್ಲಾ ನೆಪದಿಂದ ಮತ್ತಷ್ಟು ಅನುಕೂಲಗಳು ಹೆಚ್ಚಾಗ್ತಾ ಇರ್ತಾವೆ. ಎಲ್ಲ ನೆಲೆಯಲ್ಲಿ ಈ 2 ಭಾಗದ ಜನ ಇವತ್ತು ತಮ್ಮ ಭಾಗದ ಶಾಸಕರನ್ನು, ತಮ್ಮ ಭಾಗದ ಈ ಉಸ್ತುವಾರಿ ಆಗಿರ್ಬೋದು, ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳನ್ನಾಗಿರ್ಬೋದು, ಇವರೆಲ್ಲರನ್ನೂ ಕೇಳುವಂಥ ಪ್ರಯತ್ನ ನಮ್ಗೆ ಆಗಬೇಕಪ್ಪ. ಜಿಲ್ಲಾ 2 ಆಗಬೇಕು, ಚಿಕ್ಕೋಡಿ ಮತ್ತು ಗೋಕಾಕ್ ಅನ್ನೋದು ಪ್ರತಿಯೊಬ್ಬರು. ಮತ್ತು ಸಹಜದ ತಮ್ಮ ತಾಲೂಕುಗಳು ಮೊದಲು ಆಗಲಿ ಅನ್ನುವಂಥದ್ದು ಗೋಕಾಕದವ್ರಿಗೂ ಅದ ಮತ್ತು ಚಿಕ್ಕೋಡಿಯವ್ರಿಗೂ ಅದ. ಇಲ್ಲ ಅದು ಸಂಘರ್ಷ ಆಗಲಾರದ ಕುಡ್ಕೊಂಡು ಅನಿವಾರ್ಯವಾಗಿ ಇಬ್ಬರು ಕುಡ್ಕೊಂಡು ಹೋಗುವಂಥದ್ದು, ಇಬ್ಬರು ಜಿಲ್ಲಾ ಆಗುವಂಥ ಬಯಕೆಯನ್ನು ವ್ಯಕ್ತಪಡಿಸ್ಕೊಂಡು ಇವತ್ತು ಮಾಡುವಂಥದ್ದು ಅನಿವಾರ್ಯತೆ ಅವ್ರಿಗೂ ಬಂದ, ಇವ್ರಿಗೂ ಬಂದ. ಒಬ್ಬರನ್ನು ಬಿಟ್ಟು ಒಬ್ಬರು ಇಲ್ಲಿ ಇವತ್ತು ಜಿಲ್ಲಾ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಪರಿಸ್ಥಿತಿ ಅದ. ಇವತ್ತು ಚಿಕ್ಕೋಡಿ ಘೋಷಣೆ ನಾವು ಮಾಡ್ತಾಯಿದ್ದೆ ಫಸ್ಟ್. ಯಾಕಂದ್ರೆ ಇಲ್ಲಿ ಗೋಕಾಕ ಸ್ಟಾರ್ಟ್ ಹಾಕದ, ಗೋಕಾಕ ಸ್ಟಾರ್ಟ್ ಆಗಿದ್ದು ಚಿಕ್ಕೋಡಿ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಅನಿವಾರ್ಯ ರೀ, ಇಬ್ಬರಿಗೂ ಆಗಬೇಕಾಗಿದೆ, ಇಬ್ಬರಿಗೂ ಅವಶ್ಯ ಅದ. ಮತ್ತು ಅದು ಎಷ್ಟು ಚಿಕ್ಕ ಜಿಲ್ಲೆಗಳಾಗ್ತವೆ. ಇನ್ನೂ 2 ಬೇಡಿಕೆಗಳಿದ್ದಾವೆ ಇತ್ತೀಚೆಗೆ ಉಟ್ಕೊಂಡಿದ್ದು. ಒಂದು ಬೈಲಹೊಂಗಲು, ಇನ್ನೂ ನಮ್ಮದು ಅಥಣಿ. ಹೌದು, ನಮ್ಮದು ಸಪ್ರೇಟ್ ಜಿಲ್ಲಾ ಮಾಡಿ ಭಾಳ ದೂರ ಆಗ್ತವೆ ನಾವು ಬೆಳಗಾವಿಯಿಂದ. ಅವರು ಹೇಳೋದ್ರಲ್ಲಿ ಅರ್ಥದ ಎಷ್ಟು ಜಿಲ್ಲೆಗಳಾಗ್ತವೆ, ಎಷ್ಟು ಸಣ್ಣ ಜಿಲ್ಲೆ ಆಗ್ತಾವೆ, ಅಷ್ಟು ಅಭಿವೃದ್ಧಿ ಹೆಚ್ಚಾಗ್ತದೆ. ಆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಕೆಲಸಗಳು ಮಾಡಿಸ್ಲಿಕ್ಕಾಗ್ತದೆ, ಉದ್ಯೋಗಗಳು ಸೃಷ್ಟಿ ಮಾಡಲಿಕ್ಕಾಗ್ತದೆ ಅನ್ನೋದು ಎಲ್ಲರ ವಾದ. ಆ ದಿಶೆಯಲ್ಲಿ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಗಳಾಗಬೇಕಂತೇಳಿ ಜಬರ್ದಸ್ತಾಗಿ ಈ ಕಳೆದ ಒಂದು ತಿಂಗಳಲ್ಲಿ ನಡೆದವ್ರು ಮೀಟಿಂಗ್ ಮೇಲೆ ಮೀಟಿಂಗ್. ಅದರಲ್ಲೂ ಡಿಸೆಂಬರ್ 31 ಬರ್ಲಿಕ್ಕಂತಂದ್ರೆ ಎಲ್ಲರೂ ಗಾಬರಿಗೊಂಡಿದ್ದಾರೆ. ಗಾಬರಿಗೊಂಡು ಇದಾಗಬೇಕಪ್ಪ, ಇಲ್ಲಾಂದ್ರೆ ಇದಾಗಲಿ ಅಂತ ಮುಂದೆ ಹೋಗ್ತದೆ ಎಲ್ಲರಿಗೂ ಭಯ ಕಾಡ್ಲಿಕ್ಕಂತವ್ರು. ಆ ಒಂದು ಭಯವನ್ನು ಹೋಗಲಾಡಿಸೋ ಇವತ್ತು ಯಾರೇನು ಸಾಧಿಸಿದ್ರೆ ಕೇವಲ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರಿಂದ ಮತ್ತು ಇನ್ನೊಬ್ಬರು ನಮ್ಮ ಸಚಿವರಾದಂಥ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಂದ. ಇವರಿಬ್ಬರು ಇವತ್ತು ಭರವಸೆ ಮೂಡಿಸ್ಬೇಕಾಗಿದೆ 2 ಭಾಗದ ಜನರಿಗೆ. 2 ಭಾಗದ ಜನ ಇವತ್ತು ಕೇಳ್ತಾ ಇದ್ದಾರೆ, ನಮ್ಮ ಜಿಲ್ಲೆ ಯಾವಾಗ ಆಗ್ತಾರೆ, ನಿಯೋಗಗಳು ಹೋಗಿ ರೆಡಿ ಆಗಿದ್ದಾರೆ. ಅದು ಹೇಳಿದಾರೆ ಇವತ್ತು ಸಂಪೂರ್ಣ ಮತ್ತು ಗೋಕಾಕದಾಗ ಇರ್ತಾರೆ. ಇನ್ನೊಂದು ವರ್ಷ ದಿನ 2 ದಿನದೊಳಗೆ ಚಿಕ್ಕೋಡಿಯಲ್ಲೂ ಕರೀತಾರೆ, ಅವರು ಮಾಡ್ತಾರೆ. ಮತ್ತು ಅಧಿವೇಶನ ಬರೋದು, ಅಧಿವೇಶನ ಸ್ವಲ್ಪ ಕುಳ್ಳು ಲೆಕ್ಕದಲ್ಲೂ ಇದ್ದಾರೆ ಚಿಕ್ಕೋಡಿ ಅವರು ಬೆನ್ನು ಹಚ್ಚಿ ಬಿಟ್ಟಿದ್ದಾರೆ. ಇದು ಬಿಡುವಾಗಿಲ್ಲಪ್ಪ, ಆಗಬೇಕಾಗಿ ಅದು ಶತಾಯಗತೆ ಜಿಲ್ಲೆ ಘೋಷಣೆ ಆಗಬೇಕು ಅನ್ನೋದು. ಮತ್ತು ಗೋಕಾಕ್ಕೂ ಅನಿವಾರ್ಯ ಇದೆ, ಚಿಕ್ಕೋಡಿಗೂ ಅನಿವಾರ್ಯ ಇದೆ. ಡೆವಲಪ್ಮೆಂಟ್ ಅದು ಸಾಕಷ್ಟು 2 ಭಾಗದಲ್ಲೇ ಆಗ್ಲಿಕ್ಕತ್ತದ ರೀ. ಗೋಕಾಕ್ ಭಾಗಕ್ಕೆ ಇಚ್ಛಾಶಕ್ತಿ, ರಾಜಕೀಯ ಇಚ್ಛಾಶಕ್ತಿ ಕಡಿಮೆ ಇದ್ದಿದ್ದರಿಂದ ಇಲ್ಲಿವರೆಗೆ ಆಗಲಿಲ್ಲ. ಚಿಕ್ಕೋಡಿ ಭಾಗಕ್ಕೆ ಈ ಪ್ರಮಾಣ ಡೆವಲಪ್ಮೆಂಟಲ್ಲಿ ಆಗಿರಲಿಲ್ಲ. ಅದಕ್ಕೆ ಏನೋ ಅಲ್ಲಿ ರಾಜಕೀಯ ಶಕ್ತಿ ಪ್ರಬಲ ಇತ್ತು. ಉಸ್ತುವಾರಿ ಸಚಿವರು ಹೇಳಿದ್ದಾಗ ಉಮೇಶ್ ಕತ್ತಿಯವರಾಯ್ತು, ಇವತ್ತಿನ ಅಲ್ಲಿಯೂ ಎಲ್ಲ ನಾಯಕರಿಗೂ ತಮ್ಮ ಜಿಲ್ಲಾ ಆಗಲಿ ಅನ್ನುವಂಥದ್ದು ಪ್ರಾಮಾಣಿಕವಾದ ಹೋರಾಟ ಅಲ್ಲಿದೆ. ಅದರಿಂದ ಅದು ಬಂದು ಇವತ್ತು ನಮ್ಮಲ್ಲಿ ಅದು ಪ್ರಯತ್ನ ಆಗಬೇಕಾಗಿತ್ತು, ಇಲ್ಲಿವರೆಗೆ ಆಗಿಲ್ಲ ಅಂತ ಅನಿಸ್ತದೆ. ಯಾಕಂದರೆ ಇದು ಕೆಲವೊಬ್ರಿಗೆ ಅನಿಸ್ತಿರ್ಬೋದು ಭಾಳ ಚಿಕ್ಕದಿದ್ದು ಏನು ಅಂಥದಕ್ಕಾಗಿ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ತಿರ್ಬೋದು. ಬಟ್ ಗೋಕಾಕ್ ಜಿಲ್ಲೆ ಆಯ್ತದೆ, ಸುತ್ತಮುತ್ತಲು ಅನೇಕ ಡೆವಲಪ್ಮೆಂಟ್ಗಳಾಗ್ತದೆ, ಅನೇಕ ಜನ ಡೆವಲಪ್ಮೆಂಟ್ ಆಗ್ತವೆ, ಆರ್ಥಿಕ ಡೆವಲಪ್ಮೆಂಟ್ ಆಗ್ತದೆ. ಜನನು ತಮ್ಮ ಅಭಿವೃದ್ಧಿಯನ್ನು ತಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ಬೋದು ಅಂತ ಎಲ್ಲರ ವಾದ. ಆ ದಿಶೆಯಲ್ಲಿ ಗೋಕಾಕ್ ಮತ್ತು ಚಿಕ್ಕೋಡಿ 2 ಜಿಲ್ಲೆ ಆಗೋದಕ್ಕೆ ಎಲ್ಲ ರೀತಿಯ ಹೋರಾಟಗಳನ್ನು ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಇವತ್ತು. ಮತ್ತು ಎಲ್ಲರಿಗೂ ಚರ್ಚೆ ನಡೀತಾನೆ ಇದೆ, ಗುಂಪು ಕೂಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಹೇಳಿರಿ ಈಗಾಗಲೇ ಆ ಭಾಗದಲ್ಲೂ ನಡೆದಿದ್ದಾವೆ, ಈ ಭಾಗದಲ್ಲೂ ಅಲ್ಲೆಲ್ಲ ನಡೆದಿದ್ದಾವೆಲ್ಲ ಹಳ್ಳಿಗಳಲ್ಲೇ, ಪಟ್ಟಣಗಳಲ್ಲೇ, ಪಟ್ಟಣ ಪಂಚಾಯತಿಗಳಲ್ಲೇ. ಹೌದಪ್ಪ ಆಗಬೇಕು 2 ಕಡೆ ಜನ ಬಯಸ್ತಾ ಇದ್ದಾರೆ. ಇನ್ನು ಮಾಡೋದು ನಮ್ಮ ಸಿದ್ದರಾಮಯ್ಯ ಮೇಲೆ. ಮತ್ತು ಇದನ್ನು ಮಾಡಿಸ್ಕೊಳ್ಬೇಕಂತ ಚಾಕಚಕ್ಯತೆ ನಮ್ಮ ಸಚಿವರುಗಳದ, ಅವ್ರು ಮಾಡ್ತಾರೆ ಅನ್ನೋ ಭರವಸೆನೂ ನಮ್ಮ ಜನರಿಗೆ ಅದ. ಅಶೋಕ್ ಪೂಜಾರಿಯವರಂತೂ ಮಾಡ್ತಾರಪ್ಪ ಅನ್ನೋದು ಭರವಸೆನೂ ಹೊಂದಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಈ ಒಂದು ಹೋರಾಟ ಈ ಒಂದು ದೇಶ ಆಗಲಿ ಅನ್ನೋದು ನಮ್ಮೆಲ್ಲರ ಬಯಕೆ. ಗೋಕಾಕ್ ಮತ್ತು ಚಿಕ್ಕೋಡಿ 2 ಜಿಲ್ಲೆ ಆಗಲಿ, ಗೋಕಾಕದವ್ರು ಸನ್ಮಾನಿಸೋರಲ್ಲ, ಚಿಕ್ಕೋಡಿಯವರು ಸನ್ಮಾನಿಸೋರಲ್ಲ, ಇಬ್ಬರು ಆಗಲಿ ಅಂತಪ್ಪದು. ಮತ್ತು ಆಗಲೇಬೇಕಾದಂಥದ್ದು ಅಂತ ಹೇಳ್ತಾ
ಇದು ಯಾವಾಗ ಬರ್ತದೆ ಆರ್ಡರ್ ಅಂತ ಮತ್ತು ಉಸ್ತುವಾರಿ ಮತ್ತು ನಮ್ಮ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜೊತೆ ಸತೀಶ್ ಅವ್ರನ್ನ ಕೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. 860 ನ್ಯೂಸ್ ಅರ್ಥಾತ್ ಹೆಚ್ಚು ಸದ್ಯದ ಕೈಗೊಂಡು ವಂದನೆಗಳು.